ವಿಚ್ಛೇದಿತ ಮಹಿಳೆ ಆರೋಪಕ್ಕೆ ಆರೋಪಿ ಮೋಹನ್ ರಾಜ್ ಪ್ರತಿಕ್ರಿಯೆ ಕೊಟ್ಟಿದ್ದಾನೆ. ಫೇಸ್ಬುಕ್ ಮೂಲಕ ಪರಿಚಯವಾಗಿ ಲಿವಿಂಗ್ನಲ್ಲಿ ಇದ್ವಿ. ಆಕೆಯನ್ನ ಮದುವೆಯಾಗಿಲ್ಲ, ಆದರೆ ಮಗು ನನ್ನದೇ, ಒಪ್ಕೊಳ್ತೀನಿ. ಆಕೆ ಜಾತಿ ನಿಂದನೆ ಆರೋಪ ಮಾಡಿದ್ದಾರೆ, ಅದು ಸುಳ್ಳು. ಆಕೆಯೇ ನನಗೆ 12 ಲಕ್ಷ ದುಡ್ಡು ಕೊಡಬೇಕು. ಆಕೆಯೇ ನನಗೆ ಕಿರುಕುಳ ನೀಡಿ ಈಗ ದೂರು ನೀಡ್ತಿದ್ದಾಳೆ. ನಾನು ಈ ಮೊದಲು 3 ಸಿನಿಮಾ ಮಾಡಿದ್ದೆ. ಸಿನಿಮಾ ಪ್ರಮೋಷನ್ ಫೋಟೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ಈಗ ಮಾನಸಿಕ ಕಿರುಕುಳ ನೀಡಿ ದೂರುಗಳನ್ನ ಕೊಡ್ತಾ ಇದ್ದಾರೆ. ನಾನು ಈ ಮೊದಲು ನೊಂದು ಆತ್ಮಹತ್ಯೆಗೆ ಯತ್ನಿಸಿದ್ದೆ. ಮಹಿಳೆ ಆರೋಪಗಳ ಬಗ್ಗೆ ಮೋಹನ್ ರಾಜ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾನೆ. ಇದ್ದಾಳೆ ಅಂತ ಹೇಳಿದ್ಕೆ ಅದು ಅವಾಗ ಸಾಲ್ವ್ ಆಯ್ತು. ಅಲ್ಲಿ ಸ್ಟೇಷನ್ ಮುಖಾಂತರ ಅಲ್ಲಿ ಸಾಲ್ವ್ ಮಾಡ್ಕೊಟ್ರು, ಹಿಂಗ್ ಮಾಡ್ಬೇಡ್ದಮ್ಮ ಅಂತ ಹೇಳಿ. ತಿರ್ಗಾ ಮತ್ತೆ ಇವಾಗ ಅದೇ ಫೋಟೋಗಳನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ತರ ನನ್ಗೆ ಮಾಡ್ತಾ ಇರೋದು. ಇವಾಗ ಯಾವ್ದಕ್ಕೂ ನಾನು ಇವಾಗ ಆ ಮಗುನೇ ಟ್ರಂಪ್ ಕಾರ್ಡ್ದಾಗ ಯೂಸ್ ಮಾಡ್ತಾ ಇರೋದು ಸರ್ ಅವಳು. ಈಗ ಆ ಮಗುನ ಇಟ್ಕೊಂಡು ನಮ್ಗೆ ಇಷ್ಟೆಲ್ಲ ನನ್ನ ಬೀದಿಗಳ್ದಿ ನಮ್ ಕುಟುಂಬದ ಮರ್ಯಾದೆ ಗೌರವ ಹಾಳು ಮಾಡ್ತಾ ಇದ್ದಾಳೆ. ಅಪ್ಪನೇ ಸರ್, ಆಬ್ವಿಯಸ್ಲಿ ಅಪ್ಪನೇ ನಾನು ಅದಕ್ಕೆ. ಹ್ಞೂ ಸರ್, ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಪೊಲೀಸ್ ಅವ್ರ ಮೇಲೆ ಸುಳ್ಳು ಆರೋಪಗಳು ಮಾಡಿದಾಳೆ ಅವಳು. ಪೊಲೀಸ್ ಅವ್ರ ಕಂಪ್ಲೇಂಟ್ ತಗೊಂಡಿಲ್ಲ ಹಂಗೆ ಹಿಂಗೆ ಅಂತ ಪ್ರತಿ ಒಂದೂ ಪೊಲೀಸ್ ಅವ್ರ ಕಂಪ್ಲೇಂಟ್ ತಗೊಂಡು ನನ್ಗೆ ಏನ್ ಆಕ್ಷನ್ ತಗೊಬೇಕೋ ತಗೊಂಡಿದ್ದಾರೆ. ಇದುವರೆಗೂ ವಾರಕ್ಕೊಂದು ಕಂಪ್ಲೇಂಟ್ FIR. ನನ್ನ ಜೊತೆಲಿರೋ ಸ್ನೇಹಿತರ ಮೇಲೂ ಕೊಟ್ಬಿಟ್ಟಿದ್ದಾಳೆ ಕಂಪ್ಲೇಂಟ್. ಅವ್ರ ಮನೆಯವ್ರನ್ನೆಲ್ಲ ಹೇಳ್ದಿ ತಿರ್ಗಾ ಇವಾಗ ಮೊನ್ನೆ 16 ಜನದ ಮೇಲೆ FIR ಮಾಡಿಸಿದಾಳೆ. ಈಗ ಪೊಲೀಸ್ ಅವರು ಕೆಲಸ ಮಾಡಿಲ್ಲ ಅಂತ ಹೇಳಕ್ಕಾಗುತ್ತಾ? FIR ಹೆಂಗ್ ಮಾಡಿದ್ರು? ಮತ್ತೆ ಪೊಲೀಸ್ ಅವ್ರ ಕರ್ತವ್ಯ ಅವ್ರ ಏನಿದೆ ಅವ್ರು ಮಾಡ್ತಾ ಇದ್ದಾರೆ. ಇವಳು ಸುಳ್ಳು ಆರೋಪಗಳು ಮಾಡ್ತಾ ಇದ್ದಾಳೆ, ಹರಾಜ್ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ಕೆ ಅದು ಅವಾಗ ಸಾಲ್ವ್ ಆಯ್ತು. ಅಲ್ಲಿ ಸ್ಟೇಷನ್ ಮುಖಾಂತರ ಅಲ್ಲಿ ಸಾಲ್ವ್ ಮಾಡ್ಕೊಟ್ರು, ಹಿಂಗ್ ಮಾಡ್ಬೇಡ್ದಮ್ಮ ಅಂತ ಹೇಳಿ. ತಿರ್ಗಾ ಮತ್ತೆ ಇವಾಗ ಅದೇ ಫೋಟೋಗಳನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ತರ ನನ್ಗೆ ಮಾಡ್ತಾ ಇರೋದು. ಇವಾಗ ಯಾವ್ದಕ್ಕೂ ನಾನು ಇವಾಗ ಆ ಮಗುನೇ ಟ್ರಂಪ್ ಕಾರ್ಡ್ದಾಗ ಯೂಸ್ ಮಾಡ್ತಾ ಇರೋದು ಸರ್ ಅವಳು. ಈಗ ಆ ಮಗುನ ಇಟ್ಕೊಂಡು ನಮ್ಗೆ ಇಷ್ಟೆಲ್ಲ ನನ್ನ ಬೀದಿಗಳ್ದಿ ನಮ್ ಕುಟುಂಬದ ಮರ್ಯಾದೆ ಗೌರವ ಹಾಳು ಮಾಡ್ತಾ ಇದ್ದಾಳೆ. ಅಪ್ಪನೇ ಸರ್, ಆಬ್ವಿಯಸ್ಲಿ ಅಪ್ಪನೇ ನಾನು ಅದಕ್ಕೆ. ಹ್ಞೂ ಸರ್, ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಪೊಲೀಸ್ ಅವ್ರ ಮೇಲೆ ಸುಳ್ಳು ಆರೋಪಗಳು ಮಾಡಿದಾಳೆ ಅವಳು. ಪೊಲೀಸ್ ಅವ್ರ ಕಂಪ್ಲೇಂಟ್ ತಗೊಂಡಿಲ್ಲ ಹಂಗೆ ಹಿಂಗೆ ಅಂತ ಪ್ರತಿ ಒಂದೂ ಪೊಲೀಸ್ ಅವ್ರ ಕಂಪ್ಲೇಂಟ್ ತಗೊಂಡು ನನ್ಗೆ ಏನ್ ಆಕ್ಷನ್ ತಗೊಬೇಕೋ ತಗೊಂಡಿದ್ದಾರೆ. ಇದುವರೆಗೂ ವಾರಕ್ಕೊಂದು ಕಂಪ್ಲೇಂಟ್ FIR. ನನ್ನ ಜೊತೆಲಿರೋ ಸ್ನೇಹಿತರ ಮೇಲೂ ಕೊಟ್ಬಿಟ್ಟಿದ್ದಾಳೆ ಕಂಪ್ಲೇಂಟ್. ಅವ್ರ ಮನೆಯವ್ರನ್ನೆಲ್ಲ ಹೇಳ್ದಿ ತಿರ್ಗಾ ಇವಾಗ ಮೊನ್ನೆ 16 ಜನದ ಮೇಲೆ FIR ಮಾಡಿಸಿದಾಳೆ. ಈಗ ಪೊಲೀಸ್ ಅವರು ಕೆಲಸ ಮಾಡಿಲ್ಲ ಅಂತ ಹೇಳಕ್ಕಾಗುತ್ತಾ? FIR ಹೆಂಗ್ ಮಾಡಿದ್ರು? ಮತ್ತೆ ಪೊಲೀಸ್ ಅವ್ರ ಕರ್ತವ್ಯ ಅವ್ರ ಏನಿದೆ ಅವ್ರು ಮಾಡ್ತಾ ಇದ್ದಾರೆ.